ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 41ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಜ್ಞಾನ ಸಂಚಿನ್ನ ಸಂಶಯ ಅನ್ನುವಂಥ ಪದದಲ್ಲಿ ಜ್ಞಾನ ಅನ್ನುವಂಥ ಶಬ್ದದ ಅರ್ಥ ಏನು, ಮತ್ತೆ ಗೀತೆಯಲ್ಲಿ ಜ್ಞಾನ ಅನ್ನುವಂಥ ಶಬ್ದ ಯಾವ ಶ್ಲೋಕದಲ್ಲಿ ಯಾವ ಅರ್ಥದಲ್ಲಿ ವ್ಯವಹರಿಸಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈ ಒಂದು ಅಧ್ಯಾಯದಲ್ಲಿ 36ರಿಂದ 39ನೇ ಶ್ಲೋಕದವರೆಗೂ ಕೂಡ ಜ್ಞಾನ ಅನ್ನುವಂಥ ಶಬ್ದದ ಅರ್ಥ ನಾವು ಪರಮಾತ್ಮನ ತತ್ವಜ್ಞಾನ ಅಂತ ತಿಳ್ಕೋಬೇಕು. ಆಮೇಲೆ ಅದೇ ರೀತಿಯ ಅರ್ಥವನ್ನ ಕೊಡುವಂಥದ್ದು ಇನ್ನೂ 1-2-3 ಅಧ್ಯಾಯದ ಬಗ್ಗೆನೂ ಹೇಳಿದ್ರು. ಈಗ ಮುಂದುವರೆದು 18ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಮತ್ತೆ ಜೀವಿಗಳನ್ನ ಬೇರೆ ಬೇರೆಯಾಗಿ ತಿಳ್ಕೊಳ್ಳುವಂತಹ ದ್ವಾರವಾದ್ರಿಂದ ಜ್ಞಾನ ಅನ್ನುವಂಥ ಶಬ್ದದ ಅರ್ಥ ರಾಜಸ ಜ್ಞಾನ ಅಂತ ಹೇಳಿದ್ದಾರೆ. ಈಗ ಬೇರೆ ಬೇರೆ ಜೀವಿಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಕೂಡ ದ್ವಾರನೇ ಅಂತನ್ಬಿಟ್ಟು ಹೇಳಿದಾರಲ್ಲ. ಈಗ ಯಾವುದೋ ಒಂದು ವಸ್ತುವನ್ನ ತಿಳ್ಕೊಳ್ತಾ ಹೋಗೋದು, ಜೀವಿಗಳನ್ನ ತಿಳ್ಕೊಳ್ಳೋದು, ಇದು ಕೂಡ ಯಾವುದೋ ಒಂದನ್ನ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಇದೆಯಲ್ಲ ನಮ್ಮಲ್ಲಿ. ಸೊ ಅದಕ್ಕೋಸ್ಕರನೇ ತಿಳ್ಕೊಳ್ಳೋದಕ್ಕೆ ಇದು ದ್ವಾರವಾಗಿರೋದ್ರಿಂದ ಜ್ಞಾನ ಅನ್ನುವಂಥ ಶಬ್ದ ಇಲ್ಲಿ ರಾಜಸ ಜ್ಞಾನ ಅಂತ ಹೇಳಿದ್ದಾರೆ. ಇನ್ನು 13ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ತತ್ವಜ್ಞಾನದ ಸಾಧನದ ಸಮುದಾಯದ ಹೆಸರು ಜ್ಞಾನ ಅಂತ ಹೇಳಿದ್ದಾರೆ. ಇನ್ನು 3ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಯೋಗ ಅನ್ನುವಂಥ ಶಬ್ದದ ಜೊತೆಗೆ ಇರೋದ್ರಿಂದ ಜ್ಞಾನ ಶಬ್ದದ ಅರ್ಥ ಜ್ಞಾನಯೋಗ ಅಂದರೆ ಸಾಂಖ್ಯಯೋಗ ಅಂತ ಅರ್ಥ ಮಾಡ್ಕೋಬೇಕು. ಇದೇ ರೀತಿ ಬೇರೆ ಕಡೆನಲ್ಲೂ ಕೂಡ ಪ್ರಸಂಗಕ್ಕನುಸಾರವಾಗಿ ಜ್ಞಾನ ಅನ್ನುವಂಥ ಶಬ್ದ ಸಾಂಖ್ಯಯೋಗದ ಅರ್ಥದಲ್ಲೂ ಕೂಡ ಬಂದಿದೆ. ಇನ್ನೂ ಬೇಕಾದಷ್ಟು ಸ್ಥಳಗಳಲ್ಲಿ ಪ್ರಸಂಗಕ್ಕೆ ಅನುಸಾರವಾಗಿ ಜ್ಞಾನ ಅನ್ನುವಂಥ ಶಬ್ದದ ಪ್ರಯೋಗ ಬೇರೆ ಬೇರೆ ಅರ್ಥಗಳಲ್ಲೂ ಕೂಡ ಆಗಿದೆ. ಅದನ್ನು ಅಲ್ಲೇ ನೋಡ್ಬೇಕಂದ್ರೆ ಎಲ್ಲವನ್ನೂ ಇಲ್ಲಿ ಹೇಳಕ್ಕಾಗಲ್ಲ. ಸೊ ಆಯಾ ಸಂದರ್ಭಗಳು ಬಂದಾಗ ಅಲ್ಲಲ್ಲಿ ನಾವು ಅದನ್ನ ತಿಳ್ಕೊಬೋದು. ಅಂದ್ರೆ ಮುಖ್ಯವಾಗಿ ಕೆಲವೊಂದನ್ನ ನಮ್ಗೆ ಅರ್ಥ ಆಗ್ಲಿ ಅಂತ ಯಾವ ರೀತಿ ಎಲ್ಲೆಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ 1-2-3 ಹೇಳಿದ್ರೆ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಮತ್ತು ನಮ್ಗೆ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಕೆಲವೊಂದನ್ನ ಹೇಳಿದ್ದಾರೆ. ಈಗ ಒಂದಷ್ಟು ನಮಗೆ ಗೊತ್ತಾಯ್ತಲ್ವಾ, ಜ್ಞಾನ ಅಂದರೆ ತಿಳ್ಕೊಳ್ಳೋದು ಅಂತ ಹೇಳುವಂಥ ಸಂದರ್ಭ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲ ಅವರು ಜ್ಞಾನ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಜ್ಞಾನ ಸಂಚಿನ್ನ ಸಂಶಯಂ ಅನ್ನುವಂಥ ಪದದಲ್ಲಿ ಜ್ಞಾನ ಶಬ್ದದ ಅರ್ಥವನ್ನು ತತ್ವಜ್ಞಾನ ಅಂತ ತಿಳ್ಕೊಂಡ್ರೆ ತಪ್ಪೇನು? ಈಗ ನೋಡಿ, ಜ್ಞಾನ ಸಂಚಿನ್ನ ಸಂಶಯಂ ಅನ್ನುವಂಥ ಪದದಲ್ಲಿ ಇಲ್ಲಿ ಯಾಕೆ ಅದನ್ನು ಯೂಸ್ ಮಾಡಿದ್ದಾರೆ ಅಂತ ತಿಳ್ಕೊಂಡ್ವಿ ಅಲ್ವಾ. ಏನು, ನಮ್ಮ ಸಂಶಯವನ್ನ ನಾಶ ಮಾಡುವಂಥ ವಿವೇಕ ಶಕ್ತಿಯ ಬಗ್ಗೆ ಹೇಳ್ತಾ ಇರೋದು ಅಂತ. ಇಲ್ಲಿ ಇವ್ರು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ, ತತ್ವಜ್ಞಾನ ಅಂತ ತಿಳ್ಕೊಂಡ್ರೆ ತಪ್ಪೇನು, ವಿವೇಕ ಶಕ್ತಿ ಅಂತಾನೆ ಯಾಕೆ ತಿಳ್ಕೋಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ತತ್ವಜ್ಞಾನ ಪ್ರಾಪ್ತಿ ಆಗೋಗ್ಬಿಟ್ಮೇಲೆ ಎಲ್ಲ ಸಂಶಯಗಳು ಕೂಡ ಮೂಲದಿಂದಾನೇ ಸಮೂಲ ನಾಶವಾಗ್ಬಿಡುತ್ತೆ. ಮೂಲನೇ ಇರೋದಿಲ್ಲ, ಆ ರೀತಿ ನಾಶ ಆಗ್ಬಿಡುತ್ತೆ. ಆ ತಕ್ಷಣನೇ ಪರಮಾತ್ಮನ ಪ್ರಾಪ್ತಿ ಆಗ್ಬಿಡುತ್ತೆ. ಎಲ್ಲಿವರೆಗೆ ನಮಗೆ ಸಂಶಯಗಳಿರುತ್ತೋ ಅಲ್ಲಿವರೆಗೂ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ. ಸೊ ಇಲ್ಲಿ ತತ್ವಜ್ಞಾನ ನಮಗೆ ತಿಳ್ಕೊಂಬಿಟ್ವಿ ಅಂತಂದ್ರೆ ಎಲ್ಲ ಸಂಶಯಗಳು ನಾಶ ಆಗ್ಬಿಡುತ್ತೆ. ತಕ್ಷಣನೇ ನಮಗೆ ಪರಮಾತ್ಮನ ಪ್ರಾಪ್ತಿನೂ ಆಗ್ಬಿಡುತ್ತೆ. ಆಮೇಲೆ ಪರಮಾತ್ಮನ ಪ್ರಾಪ್ತಿಗೋಸ್ಕರ ನಾವು ಬೇರೆ ಯಾವುದೇ ಸಾಧನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಜ್ಞಾನದ ಅರ್ಥವನ್ನ ತತ್ವಜ್ಞಾನ ಅಂತ ತಿಳ್ಕೊಳ್ಳೋದು ಸರಿಯಲ್ಲ. ಯಾಕೆ ಅಂತಂದ್ರೆ ತತ್ವಜ್ಞಾನ ಅನ್ನೋದು ಕರ್ಮಯೋಗದ ಫಲ. ನಾವು ಯಾವಾಗ ಕರ್ಮಯೋಗವನ್ನ ಮಾಡ್ತಾ 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 ಸಾಧನೆ ಮಾಡ್ತಿರ್ತೀವೋ ಆಮೇಲೆ ನಮಗೆ ತತ್ವಜ್ಞಾನ ಅನ್ನೋದು ತಿಳಿಯೋದು. ಅಂದ್ರೆ ಈ ಕರ್ಮಯೋಗದ ಫಲಾನೇ ತತ್ವಜ್ಞಾನ. ಇಲ್ಲಿ ನಾವು ಅದನ್ನ ತತ್ವಜ್ಞಾನ ಅಂತ ತಿಳ್ಕೊಂಡ್ಬಿಟ್ರೆ ಇಲ್ಲಿ ಇನ್ನೂ ಸಂಶಯವನ್ನ ನೀನು ನಾಶ ಮಾಡ್ಕೋ, ಈ ರೀತಿ ನಾಶ ಮಾಡ್ಕೊಳ್ಳೋರು ಈ ರೀತಿ ಆಗ್ತಾರೆ ಅಂತ ಭಗವಂತ ಹೇಳ್ತಾ ಇರೋದಲ್ವಾ. ಆಲ್ರೆಡಿ ನನಗೆ ತತ್ವಜ್ಞಾನ ತಿಳಿದೋಗಿದೆ ಅಂತಂದ್ರೆ ಇಲ್ಲಿ ನನಗೆ ಸಂಶಯ ಅನ್ನೋದೇ ಇರೋದಿಲ್ಲ. ಮತ್ತೆ ನಾನು ಸಾಧನೆ ಮಾಡಬೇಕಾಗಿರುವಂಥ ನೆಸೆಸಿಟಿನೂ ಇರಲ್ಲ. ಯಾಕೆ, ತತ್ವಜ್ಞಾನ ತಿಳ್ಕೊಂಬಿಟ್ಮೇಲೆ ಭಗವಂತನ ಪ್ರಾಪ್ತಿ ಆಗೇ ಆಗುತ್ತೆ. ಯಾಕಂದರೆ ಸಂಶಯಗಳು ಒಂದೂ ಇರೋದಿಲ್ಲ ನನಗೆ.
ಇವಾಗ ನಮ್ಗೆ ಎಷ್ಟು ಸಂಶಯಗಳಿದೆ, ಇದು ಯಾಕೆ ಹೀಗಾಗುತ್ತೆ, ಇದು ಆಗುತ್ತಾ ಇಲ್ವಾ, ಇದು ಬಿಡುತ್ತಾ, ಇದು ಹೋಗುತ್ತಾ, ಆಮೇಲೆ ಇದು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ, ಏನೇನೋ ನಮಗೆ ತಲೆನಲ್ಲಿ ಇರುತ್ತೆ ಅಲ್ವಾ. ಈ ರೀತಿ ಎಲ್ಲ ಇದ್ದಾಗ ಭಗವಂತನ ಪ್ರಾಪ್ತಿ ಅನ್ನೋದು ಆಗೋದಿಲ್ಲ. ಅದಕ್ಕೆ ಜ್ಞಾನದ ಅರ್ಥವನ್ನು ತತ್ವಜ್ಞಾನ ಅಂತ ತಿಳ್ಕೊಳ್ಳೋದು ಇಲ್ಲಿ ಸರಿಯಲ್ಲ. ಯಾಕೆ ಅಂತಂದರೆ ತತ್ವಜ್ಞಾನ ಅನ್ನೋದು ಕರ್ಮಯೋಗದ ಫಲ. ಮತ್ತೆ ಇದರ ಮುಂದಿನ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಜ್ಞಾನದ ಮೂಲಕ ಅಜ್ಞಾನದಿಂದ ನಿನ್ನಲ್ಲಿ ಹುಟ್ಟಿರುವಂಥ ಸಂಶಯವನ್ನು ನಾಶ ಮಾಡಿಕೊಂಡು ಕರ್ಮಯೋಗದಲ್ಲಿ ಸ್ಥಿತನಾಗು ಅಂತ ಹೇಳ್ತಾ ಇದ್ದಾನೆ. ಈಗ ಇವನಲ್ಲಿ ಅಜ್ಞಾನ ಇದೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಜ್ಞಾನದ ಮೂಲಕ ನೀನು ಅದನ್ನು ದೂರ ಮಾಡ್ಕೊ ಅಂತಾನೂ ಹೇಳ್ತಾ ಇದ್ದಾನೆ. ಮತ್ತೆ ಕರ್ಮಯೋಗದಲ್ಲಿ ನೀನು ಸ್ಥಿತನಾಗು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅಂದಮೇಲೆ ಇಲ್ಲಿ ತತ್ವಜ್ಞಾನದ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ನೀನು ಜ್ಞಾನದ ಮೂಲಕ ನಿನ್ನಲ್ಲಿರುವಂತಹ ಆ ಒಂದು ಸಂಶಯಗಳೇನಿದೆಯೋ ಅದನ್ನೆಲ್ಲ ದೂರ ಮಾಡ್ಕೋ. ಅಂದರೆ ವಿವೇಚನೆ ಅನ್ನೋದು ನಿನಗೆ ಜಾಗೃತವಾಗಬೇಕು. ಅದಕ್ಕೋಸ್ಕರ ನೀನು ಜ್ಞಾನವನ್ನು ತಿಳ್ಕೊ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅರ್ಜುನನಿಗೆ ಭಗವಂತ ಜ್ಞಾನದ ಮೂಲಕ ಅಜ್ಞಾನದಿಂದ ನಿನ್ನಲ್ಲಿ ಹುಟ್ಟಿರುವಂಥ ಈ ಸಂಶಯಗಳನ್ನೆಲ್ಲ ನಾಶ ಮಾಡ್ಕೊಂಡು ಕರ್ಮಯೋಗದಲ್ಲಿ ಸ್ಥಿತನಾಗು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಇಲ್ಲಿ ಹೇಗೆ ಅರ್ಥ ಹೇಳಿದಾರೋ ಅದೇ ಸರಿಯಾಗಿದೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಇವಾಗ ನಮಗೆ ಕ್ಲಿಯರಾಗಿ ಅರ್ಥ ಆಯ್ತಾ? ಇಲ್ಲಿ ಜ್ಞಾನ ಸಂಚಿನ್ನ ಸಂಶಯಂ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ವಿವೇಕ ಅನ್ನುವಂಥ ಶಕ್ತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಅದನ್ನು ನಾವು ಜ್ಞಾನಯೋಗ ಅಂತನೋ ಅಥವಾ ಇನ್ನೇನೋ ಯೋಗ ಅಂತನೋ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೇಳ್ತಾ ಇರೋದೇ ಕರೆಕ್ಟಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.